ಬೇಸಿಗೆ ರಜೆ ಬಂದಾಗ ಮಕ್ಕಳು ಮನೇಲಿರ್ತಾರೆ. ಸೊ ಆ ಟೈಮಲ್ಲಿ ಏನು ಮಕ್ಕಳಿಗೆ ಕೆಲಸ ಮಾಡಿಸೋದು, ಏನು ಹೋಮ್‌ವರ್ಕ್ ಕೊಡೋದು ಅಂತ ತುಂಬ ಜನ ಪೇರೆಂಟ್ಸು ತಲೆ ಕೆಡಿಸ್ಕೊತಾರೆ. ಸೊ ಮಕ್ಕಳು ಮನೇಲಿರುವಂಥ ಟೈಮಲ್ಲಿ ಏನನ್ನು ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ವಿಡಿಯೋ. ಮಕ್ಕಳು ಸ್ಕೂಲಲ್ಲಿ ಏನು ಕಲಿಬೇಕು ಅದನ್ನು ಕಲಿತಾರೆ. ಆದರೆ ಅವ್ರ ಜೀವನಕ್ಕೆ ಏನು ಬೇಕು ಅನ್ನೋದನ್ನು ನಾವು ಇಲ್ಲಿ ಕಲಿಸ್ಕೊಡ್ತಾ ಹೋಗ್ಬೋದು. ಅವ್ರನ್ನ ಅಂಗಡಿಗಳಿಗೆ ಕರ್ಕೊಂಡೋಗಿ, ದಿನಸಿ ಅಂಗಡಿ, ತರಕಾರಿ ಅಂಗಡಿ, ಮೆಡಿಕಲ್ ಶಾಪ್, ಹೀಗೆ ಹಲವಾರು ಅಂಗಡಿಗಳಿಗೆ ಕರ್ಕೊಂಡೋಗಿ ಅಲ್ಲಿ ಹೇಗೆ ವ್ಯಾಪಾರ ಆಗುತ್ತೆ, ದಿನಸಿ ಐಟಮ್ಗಳು ಹೇಗಿರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಅದರ ಪರಿಚಯವನ್ನು ಅವ್ರಿಗೆ ಮಾಡಿಕೊಡ್ತಾ ಹೋಗಿ ವ್ಯಾಪಾರ ಹೇಗೆ ಆಗಬೇಕು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗಿ. ಹಾಗೆಯೇ ಬ್ಯಾಂಕ್ಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ವಿಸಿಟ್ ಮಾಡಿ. ಎಷ್ಟೋ ಜನ ದೊಡ್ಡವರಿಗೂ ಕೂಡ ಬ್ಯಾಂಕ್ ಚಲನ್ ತುಂಬಕ್ಕೆ ಬರಲ್ಲ, ಒಂದು ಅಪ್ಲಿಕೇಶನ್ ಬರೆಯೋದಕ್ಕೆ ಬರಲ್ಲ. ಹಾಗಾಗಿ ಅಂಥ ಬೇಸಿಕ್ ನೆಸೆಸಿಟಿನ ಅವರಿಗೆ ಕಲಿಸ್ಕೊಡಿ. ಸಾಧ್ಯವಾದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅಂಥ ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಜನ ಹೇಗೆಲ್ಲ ಬದುಕ್ತಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾದರೆ ಮುಂದೆ ಅವರು ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಪ್ರೇರಣೆ ಸಿಗಬಹುದು. ಅಂಥವ್ರಿಗೆ ಅದರ ಬದುಕಿಗೆ ಇವರು ದಾರಿದೀಪ ಆದರೂ ಆಗಬಹುದು. ಮನೇಲಿ ಕೂತ್ಕೊಂಡು ಬರೀ ತಿಂತಾ ಇದ್ದರೆ ಬೊಜ್ಜು ಬರೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಅವ್ರಿಗೆ ಆಟ ಆಡೋಕ್ಕೆ ಬಿಡಿ, ನೀವು ಆಟ ಆಡಿ. ಅವ್ರಿಗೆ ಇಂಡೋರ್ ಗೇಮ್ಸು, ಔಟ್ಡೋರ್ ಗೇಮ್ಸು, ಎಕ್ಸಸೈಸಸ್ ಮಾಡೋದಕ್ಕೆ ಅವಕಾಶ ಕೊಡಿ. ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಅವ್ರ ಜೊತೆ ಟಿ ವಿ ನೋಡಿ, ಮೂವೀಸ್ ನೋಡಿ, ಎಂಜಾಯ್ ಮಾಡಿ, ಜೋಕ್ಸ್ ಹೇಳಿ. ಸೊ ದಟ್ ಅವ್ರ ಜೊತೆ ನಿಮ್ಮ ಜೊತೆ ಕ್ವಾಲಿಟಿ ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ, ಅವರು ಸ್ಪೆಂಡ್ ಮಾಡ್ತಾರೆ. ಪ್ರಾಣಿಗಳಿಗೆ ಆಹಾರ ಇಡೋದು, ನೀರಿಡೋದು, ಇಂಥ ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋ ಮೂಲಕ ಪರಿಸರದಲ್ಲಿರುವಂಥ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸುವಂಥ ಒಂದು ಮನೋಭಾವನೆಯನ್ನು ಅವರಿಗೆ ರೂಢಿಸ್ತಾ ಹೋಗ್ಬೋದು. ಮಕ್ಕಳಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ. ಡ್ಯಾನ್ಸಿಂಗು, ಸಿಂಗಿಂಗು, ಪೆನ್ಸಿಲ್ ಆರ್ಟು, ಅವರಲ್ಲಿ ಏನು ಪ್ರತಿಭೆ ಇದೆಯೋ ಅದನ್ನು ಪ್ರೋತ್ಸಾಹಿಸಿ. ಸಾಧ್ಯವಾದರೆ ಒಂದು ಪುಟ್ಟ ಟೂರ್ ಕೂಡ ಹೋಗಿ ಬನ್ನಿ. ಮುಖ್ಯವಾಗಿ ಅವ್ರಿಗೆ ಬೇಕಿರೋದು ಬದುಕುವುದು ಹೇಗೆ ಅನ್ನೋದು. ಯಾಕೆಂದರೆ ಪಾಠದಲ್ಲಿ ಬರೋ ಅಂಥದ್ದು ಜೀವನದಲ್ಲಿ ಬಂದೇ ಬರುತ್ತೆ ಅಂತ ಇಲ್ಲ. ಆದರೆ ಇವತ್ತು ಹೇಳಿದಂಥ ವಿಚಾರಗಳು ಅವ್ರ ಜೀವನದಲ್ಲಿ ಖಂಡಿತ ಉಪಯುಕ್ತವಾಗ್ತಾ ಹೋಗುತ್ತೆ. ಹಾಗಾಗಿ ಈ ವಿಚಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ಹಾಗೂ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಧನ್ಯವಾದ.